ನಮಸ್ತೆ ಪ್ರಿಯರೇ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಎಲ್ಲ ಚೆನ್ನಾಗಿದ್ದೀನಿ. ಇವತ್ತು ನಾನು ಎಗ್ ಡೆಸರ್ಟ್ ಮಾಡಿ ತೋರಿಸೋಣ ಅಂತ ಹೊರಟಿದ್ದೀನಿ. ನಾವೆಲ್ಲ ಟೇಸ್ಟ್ ಮಾಡಿ ಎಲ್ಲರಿಗೂ ಕೊಟ್ಟು ಎಲ್ಲ ರಿವ್ಯೂನು ಸೂಪರಾಗಿದೆ, ಅಂಗಡಿಯಲ್ಲಿ ಮಾಡ್ದಂಗೆ ಇದೆ ಅಂತ ಬಂದಾದಮೇಲೆ ನಾನು ಇದು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಯೂಟ್ಯೂಬಲ್ಲಿ ನೋಡಿನೇ ಮಾಡಿದ್ದು, ಬಟ್ ನಾನೊಂದು ಸೀಕ್ರೆಟ್ ಐಟಮ್ನ ಆ್ಯಡ್ ಮಾಡಿದ್ದೀನಿ. ಹೋಗ್ತಾ ನಿಮಗೆ ಶೇರ್ ಮಾಡ್ತೀನಿ ಏನು ಮಾಡಿದ್ದೀನಿ ಅಂತೇಳಿ. ಮೊದಲು ಬಾದಾಮಿನ ನೈಟ್ ಪೂರ್ತಿ ನೆನೆ ಹಾಕೋಕ್ಕೆ ಬಿಟ್ಬಿಡೋದು. ಅದಾದ ನಂತರ ಮಾರನೇ ದಿನ ಸಿಪ್ಪೆಲ್ಲ ತೆಗ್ದು ಅದು ರುಬ್ಬಿಟ್ಕೊಳ್ಳೋದು. ಆಮೇಲೆ 3 ಟೀ ಸ್ಪೂನು ರವೆನ ಹಾಲಲ್ಲಿ ನೆನೆಯೋಕ್ಕೆ ಇಟ್ಕೊಳ್ಳೋದು. ಅದಾದ ನಂತರ ಸಕ್ಕರೆ ನೋಡಿ 3/4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 4 ಮೊಟ್ಟೆ ತಗೊಂಡಿದ್ದೀನಿ. ಸ್ವೀಟ್ಲೆಸ್ ಕೋವಾ ಬರುತ್ತಲ್ವ, ಅದು ತಗೊಂಡಿದ್ದೀನಿ. ಇಷ್ಟೇ ಐಟಮು ಯೂಸ್ ಮಾಡಬೇಕಾಗಿರೋದು. ಅದಾದಮೇಲೆ ನಾವು ನುಣ್ಣಕ್ಕೇನೋ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಾದಾಮಿನ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಆಯಿತು. ಅದಾದ ನಂತರ ಒಂದು ಬೌಲ್ಗೆ ಹಾಕ್ಕೊಳ್ಳೋದು. ಹಾಕ್ಕೊಂಡು 4 ಮೊಟ್ಟೆನ ಹೊಡೆದು ಹಾಕ್ಕೊಂಡು ಅದಾದ ನಂತರ ಮೊದಲು ಮಿಕ್ಸ್ ಮಾಡೋದು. ಚೆನ್ನಾಗಿ ಅದೆಲ್ಲ ಹೊಂದ್ಕೊಬೇಕು. ಆ ಥರ ಮಿಕ್ಸ್ ಮಾಡಾದಮೇಲೆ ಒಂದೊಂದು ಐಟಮ್ನೂ ಅದೇ ಥರ ಅದು ಚೆನ್ನಾಗಿ ಕರ್ಗೋ ಥರ ಮಿಕ್ಸ್ ಮಾಡ್ಕೊಳ್ಳೋದು. ಕರ್ಗಾದ್ಮೇಲೆ ಸಕ್ಕರೆನೂ ಅಷ್ಟೇ ಎಲ್ಲ ಕರ್ಗಾದ್ಮೇಲೆ ಅದಾದಮೇಲೆ ಬಾಣಲಿಯಲ್ಲಿ ಹಾಕಿ ಅದನ್ನ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ, ಮೊಟ್ಟೆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕುದಿಸ್ಕೊಳ್ಳೋದು ಅಷ್ಟೇ. ನೋಡಿ ತೋರಿಸ್ತೀನಿ. ಬಾದಾಮಿ, ಆಮೇಲೆ ರವೆ, ಕೋವಾ, ಆಮೇಲೆ ನಾನು ಬಂದ್ಬಿಟ್ಟು 3/4 ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಈಗ ಒಂದು 10 ನಿಮಿಷ ಎತ್ತಿಕ್ಕೊಂಬಿಡಿ. ಅದಾದಮೇಲೆ ಏಲಕ್ಕಿ ಒಂದು 5 ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ. ಆದಮೇಲೆ ಒಂದು ಬಾಣಲಿಯಲ್ಲಿ ನೋಡಿ ಹಾಕ್ಕೊತಾ ಇದ್ದೀನಿ. ಆ ಪ್ಯೂರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಅದು ಚೆನ್ನಾಗಿ ಕುದಿ ಬರಬೇಕು. ನಿಮಗೆ ಕುದಿ ಬಂದಾಗ ಅದು ಗೊತ್ತಾಗುತ್ತೆ, ಗಟ್ಟಿ ಆಗುತ್ತೆ ನೋಡಿ. ಈಗ ನಾನು ಹೇಳಿದ್ನಲ್ಲ ಸೀಕ್ರೆಟ್ ಐಟಮ್ ಅಂತ, ಇದು ಬಂದು ಡೆಸಿಕೇಟೆಡ್ ಕೊಕೊನಟ್ ಪುಡಿ ಅಂತ ಹೇಳ್ತಾರೆ. ಇದು ಬಂದು ಅದೇ ಕೊಬ್ಬರಿನ ಡ್ರೈ ಮಾಡಿ ಇಟ್ಟಿರ್ತಾರೆ ಅಂಗಡಿಗಳಲ್ಲೆಲ್ಲ, ಸೂಪರ್ ಮಾರ್ಕೆಟ್ಗಳೆಲ್ಲ ಸಿಗುತ್ತೆ. ಅದು ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಾದಮೇಲೆ ಅದು ಇನ್ನೂ ಸ್ವಲ್ಪ ಗಟ್ಟಿ ಹದಕ್ಕೆ ಬರುತ್ತೆ ನೋಡಿ, ಈ ಥರ ಆಗುತ್ತೆ. ಎಲ್ಲ ಫುಲ್ಲು ಎಲ್ಲ ಚೆನ್ನಾಗಿ ಬೈಂಡಿಂಗ್ ಆಗಿರುತ್ತೆ. ಆದರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ಅದು ಸ್ಟೀಲ್ ಪಾತ್ರೆ ಇರೋದು. ನಾನು ಯಾವಾಗಲೂ ಸ್ಟೀಲ್ ಪಾತ್ರೆನೇ ಯೂಸ್ ಮಾಡೋದು. ಸೊ ಕೆಳಗಡೆ ತಡ ಹಿಡಿದಿರಂಗೆ ನೋಡ್ಕೊಂಡು ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕೂ ಮುಂಚೆ ಒಂದು 1/2 hour ನೀವು ಪ್ರೀ ಹೀಟ್ ಮಾಡ್ಕೊಬೇಕು. ನೀವು ಓವನ್ ಯೂಸ್ ಮಾಡಿದ್ರು ಸರಿ, ಇಲ್ಲ OTG ಮಾಡಿದ್ರೂ ಸರಿ. 180 ಡಿಗ್ರಿಯಲ್ಲಿ 1/2 hour ಪ್ರೀ ಹೀಟ್ ಮಾಡಿಕೊಂಡು ಅದಾದ ನಂತರ ನನ್ನ ಹತ್ರ ಕೇಕ್ ಟಿನ್ ಇತ್ತು. ನಿಮ್ಮ ಹತ್ರ ಯಾವ ಕೇಕ್ ಟಿನ್ನು ಇಲ್ಲ ಯಾವ ಬೇರೆ ಪಾತ್ರೆ ಇದ್ರೂ, ಓವನ್ ಯೂಸ್ ಮಾಡೋದು ಇದ್ದರೆ ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಅದಾದ ನಂತರ ನೀವು ಇಟ್ಟಿರ್ತೀರಲ್ಲ ಅದು ಮಿಶ್ರಣ, ಅದನ್ನ ತೆಗ್ದು ಹುಯ್ಕೊಳ್ಳೋದು. ಆದರೆ ಮಿಶ್ರಣ ಬಂದುಬಿಟ್ಟು ಫುಲ್ ಕಂಪ್ಲೀಟಾಗಿ ಕೂಲ್ ಆಗಿರಬೇಕು, ತಣ್ಣಗಿರ್ಬೇಕು. ನೋಡಿ ನಾನು ಹೆಂಗಿದೆ, ಅದು ಕೇಕ್ ಥರ ಫುಲ್ಲು ಡ್ರೈ ಆಗಿರುತ್ತೆ. ಆ ಥರ ಇದರಲ್ಲಿ ಅದನ್ನ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡಾದಮೇಲೆ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನ ಹಾಕ್ಕೊಂಡು ಆಮೇಲೆ OTGಯಲ್ಲಿ ಇಟ್ಟು ಅದಾದ ನಂತರ ನಾನು ಬಂದುಬಿಟ್ಟು 40 minutes ಇಟ್ಟಿದ್ದೀನಿ ನೋಡಿ. 40 minutes ಇಟ್ಟಿದ್ದೀನಿ, 180 ಡಿಗ್ರಿಯಲ್ಲೇ ಇಟ್ಟಿದ್ದೀನಿ. ಆ ಥರ ಹಿಟ್ಟು ತೆಗೆದ್ರೆ ನಿಮಗೆ ಸೂಪರಾಗಿರೋ ನಿಮಗೆ ಮಿಠಾಯಿ ರೆಡಿ ಆಗುತ್ತೆ ನೋಡಿ. ಅಂಗಡಿಯಲ್ಲಿ ಯಾವ ಥರ ಮಾರ್ತಾರೋ ಮುಸ್ಲಿಮ್ ಅಂಗಡಿಗಳಲ್ಲಿ ಅದೇ ಥರನೇ ಟೇಸ್ಟ್ ಇತ್ತು, ಸೂಪರಾಗಿತ್ತು. ನಾನು ಸ್ವಲ್ಪ ಅದು ಕೂಲ್ ಡೌನ್ ಆಗೋಕ್ಕೆ ಮುಂಚೆನೇ ಕಟ್ ಮಾಡಿದ್ದಕ್ಕೆ ನೋಡಿ ಸರಿಯಾಗಿ ಬಂದಿಲ್ಲ. ಅದರಿಂದ ಫುಲ್ಲು ಕಂಪ್ಲೀಟಾಗಿ ಅದು ಕೂಲ್ ಆಗಬೇಕು. ಅದಾದ ನಂತರ ಅದು ಟಿನ್ನೆಲ್ಲ ಕೇಕ್ ಟ್ರೇನ
ಓಪನ್ ಮಾಡಾದಮೇಲೆ ಆಮೇಲೆ ಕಟ್ ಮಾಡಿ ನೋಡಿ. ನನಗೆ ಅವಸರ ಜಾಸ್ತಿ, ಹೇಗಿದೆ ಟೇಸ್ಟ್ ಅಂತ ನೋಡೋಕ್ಕೆ ಮಾಡಿದೆ. ಆಮೇಲೆ ಅದು ಓಪನ್ ಆಗಿರಲಿಲ್ಲ. ಅದಾದ ನಂತರ ಫುಲ್ ಕಂಪ್ಲೀಟಾಗಿ ಅದು ತಣ್ಣಗೆ ಆಗಾದಮೇಲೆ ಕಟ್ ಮಾಡಿದ್ರೆ ಕ್ಲೀನಾಗಿ ಬಂತು ನೋಡಿ. ಎಷ್ಟು ಸೂಪರಾಗಿ ಕಟ್ ಆಗ್ತಾಯಿದೆ, ನಿಜ ಟೇಸ್ಟಾಗಿತ್ತು. ನೀವು ಯಾರಾದರೂ ಈ ಥರ ಯಾರಾದರೂ ಫ್ಯಾಮಿಲಿ ಮೆಂಬರ್ಸು ಇಲ್ಲ ಫ್ರೆಂಡ್ಸ್ಗೆ ಏನಾದ್ರು ಮಾಡಿಕೊಡ್ಬೇಕು ಸ್ವೀಟ್ಸ್ ಅಂದರೆ, ಯಾವಾಗಲೂ ಕೇಸರಿ ಬಾತ್ ಅದು ಇದು ಮಾಡೋ ಬದಲು, ಗುಲಾಬ್ ಜಾಮೂನ್ ಕೇಸರಿ ಬಾತ್ ಅದು ಮಾಡೋ ಬದಲು ಇದು ಈಸಿಯಾಗಿ ನಾವು ಮನೆಯಲ್ಲೇ ಮಾಡಿಕೊಡ್ಬೋದು ನೋಡಿ. ಯಾವ ಥರ ಟೇಸ್ಟ್ ಅಂದರೆ ಸಕ್ಕತ್ತಾಗಿತ್ತು. ನಾನು ನಮ್ಮ ಮನೆ ಹತ್ರ ಇರೋರಿಗೆ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕೊಟ್ಟೆ, ಒಳ್ಳೆ ರಿವ್ಯೂ ಬಂತು. ಅದಾದಮೇಲೆ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ, ನೀವು ಬೇಕಾದರೆ ಟ್ರೈ ಮಾಡಿ. ಆಮೇಲೆ ಲಾಸ್ಟು ನಂದು ಒಂದು ವೀಡಿಯೋ ಇರಲಿ ಅಂತ ಹೇಳಿ ಲಾಸ್ಟು ನಾನು ತಿನ್ನೋ ಥರ ಒಂದು ವೀಡಿಯೋ ತೆಗೆದ್ರಿ. ಸಖತ್ ಟೇಸ್ಟಾಗಿತ್ತು. ಓಕೆ ಪ್ರಿಯರೇ, ನನಗೆ ಈ ಥರ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.